ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ಮಾವಿನಕಾಯಿ ಸೀಸನ್ ಇದ್ದಾಗ ಮಾವಿನಕಾಯಿ ಬೇಲ್ಪುರಿ ಮಾಡ್ಕೊಂಡು ತಿನ್ನಿಲ್ಲ ಅಂದರೆ ಏನು ಚೆನ್ನಾಗಿರುತ್ತಲ್ವ. ಅದರಲ್ಲೂ ಮಕ್ಕಳಿಗೆಲ್ಲ ಸಮ್ಮರ್ ಲೀವ್ ಇರುತ್ತೆ, ಮನೆಯಲ್ಲೇ ಕೂಡ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು. ಈವ್ನಿಂಗ್ ಸ್ನ್ಯಾಕ್ಸ್ ಹಾಗೆ ಕಾಫಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಪುರಿ ತಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರ ಅನ್ನೋದನ್ನು ನೋಡಿ ಪುರಿನ ತಗೊಳ್ಳಿ. ಸ್ವಲ್ಪ ಕ್ರಿಸ್ಪಿಯಾಗಿರೋದನ್ನೇ ತಗೊಳ್ಳಿ, ಕ್ರಿಸ್ಪಿನೆಸ್ ಇಲ್ಲ ಅಂದರೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೊಳ್ಳಿ. ನಾನಿಲ್ಲ ಒಂದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಹಾಗೆ 1 ಟೊಮೊಟೊ ಹಣ್ಣನ್ನು ತಗೊಂಡಿದ್ದೀನಿ. ಮಾವಿನಕಾಯಿ ಹಾಕ್ತಿರೋದ್ರಿಂದ ಟೊಮೊಟೊ ಹಣ್ಣನ್ನು ಒಂದೇ ಒಂದು ತಗೊಂಡಿದ್ದೀನಿ, ಜಾಮೂನ್ ಟೊಮೊಟೊನ. ಹಾಗೆ ಕ್ಯಾರೆಟ್ ತುರಿನೂ ಕೂಡ ಒಂದು ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ನಾನು ಮಿಕ್ಸ್ಚರ್ ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ತೊಗೊಳ್ಳಿ, ಆಪ್ಷನಲ್ಲು ಮಿಕ್ಸ್ಚರು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಮಿಕ್ಸ್ಚರ್ ಹಾಕಿದರೆ ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು ಅರ್ಧ ಕಪ್ ಆಗೋಷ್ಟು ಸಾಂಬಾರು ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ. ಹಾಗೆ ಕಡಲೆ ಬೀಜನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗೋಷ್ಟು. ಮಾವಿನಕಾಯಿಲಿ ಒಂದು ಅರ್ಧ ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ಒಂದು ಅರ್ಧನ ತುರ್ಕೊಂಡು ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ಚಿಕ್ಕದಾಗಿ ಪೀಸಸ್ಸು ಮಾಡಿ ತಗೋಬೋದು. ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕನ್ಸುತ್ತೆ ನೋಡಿ ತಗೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅರಿಶಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟರೇ ಸಾಕು ಅರಿಶಿನ. ಹಾಗೆ ಒಂದು ಅರ್ಧ ಒಡ್ಕೋಷ್ಟು ನಿಂಬೆಹಣ್ಣಿನ ರಸನೂ ಕೂಡ ತೊಗೊಂಡಿದ್ದೀನಿ, ಬೀಜ ಎಲ್ಲ ತೆಗೆದ್ಬಿಟ್ಟು. ಹಾಗೆಯೇ ಒಂದು 2 ಹಸಿಮೆಣ್ಸಿಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ಆಪ್ಷನಲ್ಲು, ನೀವು ಮಕ್ಳಿಗೆ ಮಾಡೋದಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು, ಬೇಕು ಅಂದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿ. ಹಾಗೆಯೇ ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನೂ ಕೂಡ ತೊಗೊಂಡಿದ್ದೀನಿ. ಕಡಲೆ ಬೀಜ ಬೇಯಿಸಿದ್ನಲ್ಲ ಅದೇ ಎಣ್ಣೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಮ್ಯಾಂಗೋ ಬೇಲ್ಪುರಿ ಮಾಡೋದಕ್ಕೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದೆ, ಸಾಕು ಮಾಡ್ಬೋದು. ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನೀವು ಯಾವುದರಲ್ಲಿ ಹಾಕೋತಿರೋದ್ರಲ್ಲಿ. ನಾನಿಲ್ಲಿ ಈರುಳ್ಳಿನೂ ಕೂಡ ಹಾಕೋತಿದ್ದೀನಿ. ಹಾಗೆಯೇ ಕ್ಯಾರೆಟನ್ನು ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ ನೋಡಿ ಹಾಕೊಳ್ಳಿ, ಸ್ವಲ್ಪನೇ ಹಾಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಆದಷ್ಟು ಹಾಕೋತಿದ್ದೀನಿ ಕ್ಯಾರೆಟ್. ಹಾಗೆ ಟೊಮೊಟೊನೂ ಕೂಡ ಹಾಕೋತಿದ್ದೀನಿ. ಇದಕ್ಕೆ ಮಾವಿನಕಾಯಿ ಕೂಡ ಹಾಕೊಳ್ಳೋಣ. ನಾನಿಲ್ಲೊಂದು 3/4 ಹಸಿ ಹಾಕೋತಿದ್ದೀನಿ. ಮಾವಿನಕಾಯಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ, ಆದಷ್ಟು ಫ್ರೆಶ್ ಆಗಿರೋ ಮಾವಿನಕಾಯಿನೇ ತಗೊಳ್ಳಿ. ಹಾಗೆ ಸಾಂಬಾರು ಸೊಪ್ಪನ್ನು ಕೂಡ ಹಾಕೊಳ್ಳೋಣ. ಈಗ ಇದಕ್ಕೇ ಖಾರನೂ ಕೂಡ ಹಾಕೋತೀನಿ. ಹಸಿಮೆಣ್ಸಿಕಾಯಿ ಹಾಕೋದ್ರಿಂದ ಖಾರ ನೋಡಿ ಹಾಕೊಳ್ಳಿ, ನೀವು ಎಷ್ಟು ಬೇಕನ್ಸುತ್ತೆ ನಿಮ್ಮ ಖಾರನೂ ಕೂಡ ಅಷ್ಟು ನೋಡಿ ಹಾಕ್ಕೊಳ್ಳಿ. ಹಸಿಮೆಣ್ಸಿಕಾಯಿನ ಕೂಡ ಹಾಕೋತಿದ್ದೀನಿ, ಆಪ್ಷನಲ್ಲು, ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಉಪ್ಪು ಹಾಗೆ ಅರಿಶಿನೂ ಕೂಡ ಹಾಕೊಳ್ಳೋಣ. ಅರಿಶಿನ ಸ್ವಲ್ಪನೇ ಹಾಕೋತಿದ್ದೀನಿ ನಾನಿಲ್ಲಿ, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು. ಹಾಗೆ ಎಣ್ಣೆ ಮತ್ತು ಉಪ್ಪು ಎಲ್ಲದೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಸಲ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಚೆನ್ನಾಗಿ. ಪುರಿ ಹಾಕೋದಕ್ಕಿಂತ ಫಸ್ಟೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಪುರಿ ಹಾಕಿದರೆ ತಕ್ಷಣ ಸರ್ವ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಪುರಿ ಎಲ್ಲ ಮೆತ್ತಗಾಗುತ್ತೆ. ಅದಕ್ಕೋಸ್ಕರನೇ ಫಸ್ಟು ಹಾಕ್ಕೊಂಡು ಎಲ್ಲದನ್ನು ಈ ಥರ ಮಿಕ್ಸ್ ಮಾಡಿ ಒಂದು ಟೈಮ್ ಮಾಡಿ ನೋಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟೇ ಪುರಿ ಹಾಕಿದರೆ ಮೆತ್ತಗಾಗುತ್ತೆ, ಚೆನ್ನಾಗಿ ಬರೋದಿಲ್ಲ ಟೇಸ್ಟು. ಈ ಥರ ಮಾವಿನಕಾಯಿ ಸೀಸನ್ ಬಂದಾಗ ಈ ಥರ ಮಾಡಿಕೊಡಿ, ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆವಾಗ ಬೇಸಿಗೆ ರಜೆ ಬಂತು ಅಂದರೆ ಟ್ರೈನಲ್ಲಿ ಹೋಗೋದು ಅಂದ್ರೇ ಖುಷಿ ಆಗೋದು. ಏಕೆಂದರೆ ಟ್ರೈನಲ್ಲಿ ಮಾವಿನಕಾಯಿ ಬೇಲ್ಪುರಿ ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ಅರ್ಧ ಟ್ರೈನಲ್ಲಿ ಹೋಗೋದಕ್ಕೆ ಯಾವ್ದಾದ್ರು ನೆಂಟರು ಮನೆಗೆ ಅಷ್ಟು ಇಷ್ಟಪಡುವು. ನಾವೆಲ್ಲ ಚಿಕ್ಕವರಲ್ಲಿದ್ದಾಗ ಅಷ್ಟು ಇಷ್ಟ ನನಗಂತೂ ಮಾವಿನಕಾಯಿ ಬೇಲ್ಪುರಿ ಅಂದರೆ. ನೀವು ಕೂಡ ಇಷ್ಟನಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಅದಕ್ಕೆ ಪುರಿ ಹಾಗೆ ಕಡಲೆ ಬೀಜ ಹಾಗೆ ಮಿಕ್ಸ್ಚರು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿದ ತಕ್ಷಣವೇ ಸರ್ವ್ ಮಾಡಬೇಕಾಗುತ್ತೆ. ಹಾಕಿದ ತಕ್ಷಣವೇ ಒಂದು 5 ನಿಮಿಷದೊಳಗಡೆ ಕೊಡಬೇಕಾಗುತ್ತೆ, ಇಲ್ಲಾಂದರೆ ಮೆತ್ತಗಾಗುತ್ತೆ. ನೀವು ಬೇಕು ಒಂದು ಟೈಮಲ್ಲಿ ಆ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಪುರಿನ ನೀವು ಯಾವಾಗ ಕೊಡ್ತೀರೋ ಆ ಟೈಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗಿದ್ರೆ ಪುರಿ ಚೆನ್ನಾಗಿ ಬರುತ್ತೆ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ನಾನು ಹಾಕೋ ವೀಡಿಯೋದು ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಈಗ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ಉಪ್ಪನ್ನ ಟೇಸ್ಟ್ ನೋಡಿಬಿಟ್ಟು ಹಾಕೋಬೋದು. ನಾನೀಗ ಕವರ್ ಇರುತ್ತಲ್ಲ ಮನೇಲೆ ಬುಕ್ಸವು, ಅದರಲ್ಲಿ ಕವರನ್ನು ಮಾಡಿಕೊಂಡು ಹಾಕೋತಿದ್ದೀನಿ. ಈ ಥರ ಕವರಲ್ಲಿ ಹಾಕೊಂಡು ತಿಂದ್ರೇ ಅದು ಬೇಲ್ಪುರಿ ಟೇಸ್ಟ್ ಒಂಥರ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಮನೇಲಿರೋ ಕವರಲ್ಲೇ ಮಾಡಿ ತೋರಿಸ್ತಿದ್ದೀನಿ. ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಾವಿನಕಾಯಿ ಸೀಸನ್ ಇದ್ದಾಗ ಈ ಥರ ಮಾಡಿಕೊಡಿ ಮಕ್ಕಳಿಗೆ. ರಜಾ ಕೂಡ ಇದರಿಂದ ಈ ಥರ ಮಾಡಿ ಕೊಟ್ಟರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.